ಬೆಳಿಗ್ಗೆ ಪೇಷಂಟ್ಗಳನ್ನ ಚೆಕಪ್ ಮಾಡಲು ರೌಂಡ್ ಅಪ್ಗೆ ಡಾಕ್ಟರ್ ಸಹನಾ ಹೊರಟಿದ್ದಳು. ಹೀಗೆ ರೌಂಡ್ ಅಪ್ ಮಾಡುವಾಗ ಒಂದು ಬೆಡ್ ಮೇಲೆ ಆರತಿಯನ್ನ ನೋಡಿ ಅಲ್ಲಿಯೇ ನಿಂತು ಬಿಟ್ಟಳು. ಮೊದಲು ಸಹನಾಳಿಗೆ ಇವಳು ಆರತಿ ಹೌದೋ ಅಲ್ಲವೋ ಅಂತ ಕನ್ಫ್ಯೂಸ್ ಆಯಿತು. ಮತ್ತೆ ಅವಳನ್ನೇ ದೃಷ್ಟಿಸಿ ನೋಡಿದಾಗ ಅವಳು ನನ್ನ ನಾದಿನಿ ಆರತಿಯೇ ಅಂತ ಕನ್ಫರ್ಮ್ ಆಯಿತು. ಆರತಿಯನ್ನ ಒಮ್ಮೆಲೆ ಈ ರೀತಿ ಆಸ್ಪತ್ರೆಯ ಕ್ಯಾನ್ಸರ್ ವಾರ್ಡ್ ಬೆಡ್ ಮೇಲೆ ನೋಡಿ ಡಾಕ್ಟರ್ ಸಹನಾ ಹೈರಾಣಾದಳು. ಒಳ್ಳೆಯ ಮೈಕಟ್ಟು ಮತ್ತು ದಷ್ಟಪುಷ್ಟವಾಗಿದ್ದ ಆರತಿ ಇಂದು ಒಣಗಿದ ಮೀನಿನಂತೆ ಬೆಡ್ ಮೇಲೆ ಮಲಗಿದ್ದಾಳೆ. ಸಹನಾ ಸ್ವಲ್ಪ ಸುಧಾರಿಸಿಕೊಂಡು ಅಲ್ಲಿಂದ ಮುಂದೆ ತನ್ನ ಪೇಷಂಟ್ಗಳನ್ನ ನೋಡಲು ಹೋದಳು. ಆದರೆ ಅವಳ ಮನಸ್ಸು ಕಳೆದು ಹೋದ ದಿನಗಳಲ್ಲಿ ಲೀನವಾಗಿತ್ತು. ಅವಳು ರೌಂಡ್ ಅಪ್ ಮುಗಿಸಿ ತನ್ನ ಪೇಷಂಟ್ಗಳ ಆರೋಗ್ಯ ವಿಚಾರಿಸಿಕೊಂಡು ಬಂದು ತನ್ನ ಕ್ಯಾಬಿನ್ ಒಳಗೆ ಕುಳಿತು ಸಹಾಯಕಿ ನರ್ಸ್ಗಳನ್ನು ಕರೆದು, ಇಂದು ನನ್ನ ಯಾವುದಾದರೂ ಅಪಾರ್ಟ್ಮೆಂಟ್ ಇದೆಯಾ ಅಂತ ಕೇಳಿದಳು. ಹೌದು, 10 ಗಂಟೆಗೆ ಇದಾವೆ ಮೇಡಮ್ ಅಂತ ಅವಳು ಹೇಳಿದಾಗ, ಯಾವುದೇ ಎಮರ್ಜೆನ್ಸಿ ಇಲ್ಲದಿದ್ದರೆ ಇಂದು ನನ್ನ ಅಪಾರ್ಟ್ಮೆಂಟ್ಗಳನ್ನ ಕ್ಯಾನ್ಸಲ್ ಮಾಡು. ಇಂದು ಏಕೋ ನನ್ನ ಮನಸ್ಸು ಸರಿಯಿಲ್ಲ ಮತ್ತು ಸ್ವಲ್ಪ ಆರೋಗ್ಯವೂ ಸರಿಯಿಲ್ಲ ಅಂತ ಹೇಳಿದಳು. ಆಗ ಸಹಾಯಕಿ ನರ್ಸ್ಗಳು, ಆಯ್ತು ಮೇಡಮ್, 3 ಪೇಷಂಟ್ ಇದ್ದವು, ಅವರನ್ನು ಡಾಕ್ಟರ್ ರೋಹನ್ ಅವರಿಗೆ ಟ್ರಾನ್ಸ್ಫರ್ ಮಾಡುತ್ತೇನೆ ಮತ್ತು ಈಗ ಯಾವುದೇ ಎಮರ್ಜೆನ್ಸಿ ಪೇಷಂಟ್ಗಳಿಲ್ಲ ಅಂತ ಹೇಳಿದಾಗ, ಆಯ್ತು, ನಾನು ಮನೆಗೆ ಹೋಗಿ ರೆಸ್ಟ್ ಮಾಡುತ್ತೇನೆ. ಅಡ್ಮಿಟ್ ಇದ್ದ ನನ್ನ ಪೇಷಂಟ್ಗಳನ್ನು ಎಲ್ಲ ಚೆಕಪ್ ಮಾಡಿದ್ದೇನೆ. ಒಂದು ವೇಳೆ ಯಾವುದೇ ಎಮರ್ಜೆನ್ಸಿ ಇದ್ದರೆ ನನಗೆ ಕಾಲ್ ಮಾಡು ಅಂತ ಹೇಳಿ ಅವಳು ತನ್ನ ಮನೆಗೆ ಹೊರಟಳು. ನಗರದ ಹೆಸರಾಂತ ಹೃದ್ರೋಗ ತಜ್ಞೆಯಾಗಿದ್ದ ಸಹನಾ ನಗರದ ದೊಡ್ಡ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಆದರೆ ಇಂದು ತನ್ನ ಆಸ್ಪತ್ರೆಯ ಕ್ಯಾನ್ಸರ್ ವಾರ್ಡಿನಲ್ಲಿರುವ ನಾದಿನಿ ಆರತಿಯನ್ನ ಅಷ್ಟು ದಯನೀಯ ಪರಿಸ್ಥಿತಿಯಲ್ಲಿ ನೋಡಿದ ಸಹನಾಳಿಗೆ ನಂಬಲಾಗಲಿಲ್ಲ. ಮನೆ ತಲುಪಿದ ನಂತರ ಅವಳ ತಲೆ ತುಂಬಾ ನೋವಿನಿಂದ ಕೂಡಿತ್ತು. ಅವಳು ತನ್ನ ಮನೆ ಕೆಲಸದವಳಿಗೆ ಒಂದು ಕಪ್ ಬಿಸಿ ಚಹಾವನ್ನ ತರಲು ಹೇಳಿದಳು ಮತ್ತು ಅವಳು ಸ್ವತಃ ಮಲಗುವ ಕೋಣೆಯಲ್ಲಿ ಹೋಗಿ ಬಟ್ಟೆ ಬದಲಾಯಿಸಿ ಮಲಗಿದಳು. ಆದರೆ ಸಹನಾಳ ಮನಸ್ಸು ತುಂಬಾ ಚಂಚಲವಾಗಿತ್ತು. ಕೆಲಸದಕ್ಕೆ ಟೀ ರೆಡಿ ಮಾಡಿ ತಂದಿದ್ದಳು. ಸಹನಾ ಅವಳಿಗೆ, ನನಗೆ ಸ್ವಲ್ಪ ಸಮಯ ವಿಶ್ರಾಂತಿ ಬೇಕು, ನನಗೆ ಸ್ವಲ್ಪವೂ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದಳು. ನಾನು ಎದ್ದಾಗ ನಾನೇ ಹೋಗಿ ಊಟ ಬಡಿಸಿಕೊಂಡು ತಿನ್ನುತ್ತೇನೆ. ಇಂದು ನಾನು ದಿನವಿಡೀ ಮನೆಯಲ್ಲಿಯೇ ಇರುತ್ತೇನೆ. ನೀನು ಬೇಕಿದ್ದರೆ ರಾತ್ರಿಯ ಅಡುಗೆ ಮಾಡಿಟ್ಟು ನಿನ್ನ ಮನೆಗೆ ಹೋಗಬಹುದು, ಸಹನಾ ಕೆಲಸದವಳಿಗೆ ಹೇಳಿದಳು. ಸಹನಾಳು ತನ್ನ ಮನೆಯಲ್ಲಿ ಪೂರ್ಣಾವಧಿ ಕೆಲಸದಾಕೆಯನ್ನ ಇಟ್ಟುಕೊಂಡಿದ್ದಳು. ಯಾವಾಗಲಾದರೊಮ್ಮೆ ಮಾತ್ರ ಅವಳು ತನ್ನ ಮನೆಗೆ ಹೋಗಿ ಬರುತ್ತಿದ್ದಳು. ಅದಕ್ಕೆ ಮೇಡಮ್ ಮನೆಗೆ ಹೋಗಲು ಹೇಳಿದ್ದರಿಂದ ಅವಳಿಗೂ ತುಂಬಾ ಖುಷಿಯಾಯಿತು. ಇವತ್ತು ಮೇಡಮ್ ರಜಾ ಅಂತ ಮನೆಯಲ್ಲಿ ಇರೋದರಿಂದ ತಾನೂ ಕೂಡ ಮನೆಗೆ ಹೋಗಬಹುದು ಅಂತ ಖುಷಿಯಿಂದ ಲಘು ಬಗೆಯಿಂದ ರಾತ್ರಿಯ ಅಡುಗೆ ತಯಾರಿಸಿ ಮನೆಯಲ್ಲಿಯ ಎಲ್ಲಾ ಕೆಲಸ ಮಾಡಿಟ್ಟು, ಮೇಡಮ್, ನಾನು ಅಡಿಗೆ ತಯಾರು ಮಾಡಿಟ್ಟಿದ್ದೇನೆ, ನೀವು ರಾತ್ರಿ ಮೈಕ್ರೋವೇವ್ನಲ್ಲಿ ಬಿಸಿ ಮಾಡಿಕೊಂಡು ಊಟ ಮಾಡಿ. ನಾನು ಹೊರಗಿನಿಂದ ಬಾಗಿಲು ಲಾಕ್ ಮಾಡಿಕೊಂಡು ಹೋಗುತ್ತೇನೆ. ನಿಮ್ಮ ಹತ್ತಿರ ಇನ್ನೊಂದು ಕೀ ಇದೆಯಲ್ಲ ಅಂತ ಕೇಳಿದಳು. ಹಾ ಇದೆ, ಸರಿ, ನೀನು ಹೋಗು ಎಂದು ಸಹನಾ ಟೀ ಕುಡಿದು ರೆಸ್ಟ್ ಮಾಡಲು ಶುರು ಮಾಡಿದಳು. ಇಂದು ಸಹನಾಳ ಮನಸ್ಸಿನಲ್ಲಿ ಬಹಳ ತಳಮಳ ಇತ್ತು. ಅವಳು ತುಂಬಾ ಆತಂಕದಲ್ಲಿದ್ದ ಕಾರಣ ಯಾವುದೇ ರೀತಿಯ ಅಡಚಣೆ ಬಯಸುತ್ತಿದ್ದಿಲ್ಲ. ಆದರೆ ಅವಳಿಗೆ ನಿದ್ದೆಯೇ ಬರುತ್ತಿರಲಿಲ್ಲ. ಆಸ್ಪತ್ರೆಯಲ್ಲಿ ಆರತಿಯನ್ನ ನೋಡಿದ ನಂತರ ಸಹನಾಳಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ತಿಳಿಯುತ್ತಿರಲಿಲ್ಲ. ಆರತಿಗೆ ಆದ ನೋವಿಗೆ ದುಃಖಿಸಬೇಕೋ ಅಥವಾ ತಾನು ಮಾಡಿದ ಪಾಪಕೃತ್ಯಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾಳೆ ಅಂತ ಅಂದುಕೊಳ್ಳಬೇಕೋ ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಸಹನಾ ಅದರ ಬಗ್ಗೆ ಏನನ್ನೂ ಯೋಚಿಸದಿರಲು ನಿರ್ಧರಿಸಿದಳು. ಆದರೆ ಅವಳ ಮನಸ್ಸು ಕಳೆದು ಹೋದ ಕಾಲದ ಆಳಕ್ಕೆ ಹೋಗುತ್ತಿತ್ತು. ಸಹನಾ 15ರಿಂದ 20 ವರ್ಷಗಳ ಹಿಂದೆ, ಅಂದರೆ ಅವಳು ಮತ್ತು ಅವಳ ಪತಿ ಜಗದೀಶ್ ಒಂದೇ ಕಾಲೇಜ್ನಲ್ಲಿ MBBS ಮಾಡುತ್ತಿದ್ದ ಕಾಲಕ್ಕೆ ತಲುಪಿದ್ದಳು. MBBS ಮಾಡುವಾಗ ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಡಲು ಪ್ರಾರಂಭಿಸಿದರು ಮತ್ತು ತಮ್ಮ ಜೀವನವನ್ನು ಒಟ್ಟಿಗೆ ಕಳೆಯಲು ನಿರ್ಧರಿಸಿದರು. MBBS ನಂತರ ಸಹನಾ ಹೃದ್ರೋಗ ತಜ್ಞರಾಗಲು ಮತ್ತು ಜಗದೀಶ್ ಮೂಳೆ ಶಸ್ತ್ರಚಿಕಿತ್ಸಕರಾಗಲು ಆಯ್ಕೆ ಮಾಡಿಕೊಂಡರು. ಏಕೆಂದರೆ ಇಬ್ಬರು ವೈದ್ಯಕೀಯ ವೃತ್ತಿಯಲ್ಲಿದ್ದರು. ಆದ್ದರಿಂದ ಅವರು ಇಬ್ಬರಲ್ಲಿಯೂ ಒಳ್ಳೆಯ ಸಾಮರಸ್ಯ ಮೂಡಿತ್ತು ಮತ್ತು ಅವರು ಓದು ಮುಗಿದ ನಂತರ ಇಬ್ಬರು ಮದುವೆಯಾಗಲು ನಿರ್ಧರಿಸಿದರು. ಸಹನಾ ತನ್ನ ಹೆತ್ತವರಿಗೆ ಒಬ್ಬಳೇ ಮಗಳು ಆಗಿದ್ದಳು ಮತ್ತು ಜಗದೀಶನಿಗೆ ತನ್ನ ತಾಯಿ ಮತ್ತು ಆರತಿ ಎಂಬ ಸಹೋದರಿ ಇದ್ದಳು. ಅವಳದು ಮದುವೆ ಆಗಿತ್ತು. ಆದರೆ ಅವಳು ಗಂಡನಿಂದ ಪ್ರತ್ಯೇಕವಾಗಿ ಅವಳ ಹೆತ್ತವರ ಮನೆಯಲ್ಲಿ ಬಂದು ನೆಲೆಸಿದ್ದಳು. ಅವಳು ತನ್ನ ಗಂಡನೊಂದಿಗೆ ಎಂದಿಗೂ ಹೊಂದಾಣಿಕೆ ಮಾಡಿಕೊಳ್ಳಲಿಲ್ಲ. ಸಹನಾ ಮದುವೆ ಮಾಡಿಕೊಂಡು ಜಗದೀಶನ ಮನೆಗೆ ಬಂದಳು. ಆದರೆ ಮದುವೆಯಾಗಿ ಕೆಲವೇ ದಿನಗಳು ಕಳೆದಿದ್ದವು.
ಜಗದೀಶನ ಮನೆಯಲ್ಲಿ ಸಹನಾಗೆ ತನ್ನ ನಾದಿನಿ ಆರತಿ ಎಂದಿಗೂ ಅವಳನ್ನು ಚೆನ್ನಾಗಿ ಬಾಳಲು ಬಿಡುವುದಿಲ್ಲ ಎಂದು ಅರ್ಥ ಮಾಡಿಕೊಳ್ಳತೊಡಗಿದಳು. ಏಕೆಂದರೆ ಅವಳ ಮನೆ ಒಡೆದ ನಂತರ ತನ್ನ ಹೆತ್ತವರ ಮನೆಯಲ್ಲಿ ಕುಳಿತು ತನ್ನ ತಾಯಿಯೊಂದಿಗೆ ಮಾತನಾಡುತ್ತಾ ಸಹನಾ ಮತ್ತು ಜಗದೀಶನ ನಡುವೆ ಬಿರುಕನ್ನು ಸೃಷ್ಟಿಸಲು ಪ್ರಯತ್ನಿಸಿದಳು. ಅದರಲ್ಲಿ ಸಹನಾಳ ಅತ್ತೆ ಅಂದರೆ ಜಗದೀಶನ ತಾಯಿ ಕೂಡ ಅವಳನ್ನು ಸಂಪೂರ್ಣವಾಗಿ ಬೆಂಬಲಿಸಿದರು. ಸಹನಾಳ ಮದುವೆ ಆದ ಕೆಲವೇ ದಿನಗಳ ನಂತರ ಅವಳ ನಾದಿನಿ ಆರತಿಗೆ ತನ್ನ ಗಂಡನಿಂದ ವಿಚ್ಛೇದನ ಸಿಕ್ಕಿತು. ಆಗ ಆರತಿಯು ಸಹನಾ ಮತ್ತು ಜಗದೀಶನ ನಡುವೆ ಸಂಬಂಧದಿಂದ ಇನ್ನಷ್ಟು ಕೆರಳಿದಳು. ತನ್ನ ತವರು ಮನೆಯನ್ನು ಆರತಿಯು ಭಾವನಾತ್ಮಕ ರೂಪದಿಂದ ತನ್ನ ವಶ ಮಾಡಿಕೊಂಡಿದ್ದಳು. ತನ್ನ ಗಂಡನ ವಿರುದ್ಧ ಇಲ್ಲ ಸಲ್ಲದ್ದನ್ನ ಹೇಳಿ ಜಗದೀಶ್ ಮತ್ತು ಅವನ ತಾಯಿಯು ಆರತಿಯ ಗಂಡನನ್ನ ದೋಷಿತನನ್ನಾಗಿ ಕಾಣುವಂತೆ ಮಾಡಿದ್ದಳು. ಆದರೆ ಸಹನಾಳು ಬಂದು ಅಷ್ಟು ದಿನಗಳಲ್ಲಿಯೇ ಆರತಿಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದಳು. ಆರತಿಯ ಗಂಡ ಆರತಿಯ ಜೀವನವನ್ನ ಹಾಳು ಮಾಡಲಿಲ್ಲ, ಆದರೆ ಆರತಿಯೇ ತನ್ನ ಕೆಟ್ಟ ಸ್ವಭಾವದಿಂದ ಗಂಡನ ಜೀವನವನ್ನು ಹಾಳು ಮಾಡಿದ್ದಾಳೆ ಅಂತ. ಇದೆಲ್ಲವೂ ಕಡಿಮೆ ಓದಿದ ಮತ್ತು ಓದಲು ಬಾರದ ಜನರಲ್ಲಿ ನಡೆಯುತ್ತದೆ ತಿಳಿದಿದ್ದ ಸಹನಾಗೆ ತನ್ನ ಮನೆಯಲ್ಲಿಯೇ ತನ್ನ ಅತ್ತೆ ಮತ್ತು ನಾದಿನಿ ತನ್ನ ಜೀವನದಲ್ಲಿ ಹುಳಿ ಹಿಂಡುತ್ತಿದ್ದಾರೆ ಅಂತ ಅರ್ಥ ಮಾಡಿಕೊಂಡಳು. ನಾವು ತುಂಬಾ ಉನ್ನತ ದರ್ಜೆಯ ವಿದ್ಯಾವಂತರು, ನಾವಿಬ್ಬರು ವೈದ್ಯರು. ಸಹನಾಳ ಮಾವ ಈ ಜಗತ್ತನ್ನ ಬಿಟ್ಟು ಹೋಗಿದ್ದರು. ಅವರು ಕೂಡ ನಗರದ ಪ್ರಸಿದ್ಧ ವೈದ್ಯರಾಗಿದ್ದರು. ಮತ್ತು ಸಹನಾಳ ನಾದಿನಿ ಆರತಿಯು ದೊಡ್ಡ ಪ್ರೈವೇಟ್ ಬ್ಯಾಂಕಿನಲ್ಲಿ ಮ್ಯಾನೇಜರ್ ಹುದ್ದೆಯಲ್ಲಿದ್ದಳು. ಆದರೆ ಅದೊಂದು ಸುಶಿಕ್ಷಿತ ಕುಟುಂಬ ಮತ್ತು ಸಹನಾಳ ನಾದಿನಿ ಆರತಿಯ ಪತಿಯು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ GM ಆಗಿ ಕೆಲಸ ಮಾಡುತ್ತಿದ್ದರು. ಇಷ್ಟೊಂದು ಓದಿ ವಿದ್ಯಾವಂತರಾಗಿದ್ದರೂ ಯಾರೋ ಒಬ್ಬರ ಗುಣ ಸ್ವಭಾವದಿಂದ ಮನೆಯಲ್ಲಿ ಹೀಗೆ ನಡೆಯುತ್ತದೆ ಎಂದು ಸಹನಾಳಿಗೆ ಅರ್ಥವಾಗಲಿಲ್ಲ. ಸಹನಾಳ ಅತ್ತೆ ಮತ್ತು ನಾದಿನಿಯು ಸಹನಾಳು ಏನೋ ತಪ್ಪು ಮಾಡದಿದ್ದರೂ ಅವಳನ್ನು ತನ್ನ ಗಂಡನ ಎದುರು ತಪ್ಪುಗಾರಳನ್ನಾಗಿ ಮಾಡಿ ತೋರಿಸುತ್ತಿದ್ದರು. ಆವಾಗ ಸಹನಾ ತನ್ನ ಗಂಡನಿಗೆ, ನಾನೇಕೆ ಈ ರೀತಿ ಮಾಡಲಿ? ನಾನು ಅವರು ಯಾವ ಖರ್ಚು ನೋಡಿಕೊಳ್ಳುತ್ತಿದ್ದೇನೆ. ಅವಳು ಸ್ವತಃ ಒಳ್ಳೆಯ ಪೋಸ್ಟ್ನಲ್ಲಿದ್ದು ಒಳ್ಳೆಯ ಸಂಬಳ ಪಡೆಯುತ್ತಿದ್ದಾಳೆ. ಅವಳು ಯಾವುದೇ ಆಶಯದಲ್ಲಿ ಇರದೆ ತನ್ನ ಸ್ವಂತ ಮನೆಯನ್ನ ಕಟ್ಟಿಸಿಕೊಳ್ಳಬಹುದು. ಅವಳಿಗೆ ನಾನೇಕೆ ತೊಂದರೆ ಕೊಡಲಿ ಅಂತ ಹೇಳುತ್ತಿದ್ದಳು. ಆದರೆ ಜಗದೀಶನ ತಾಯಿಯೂ ಕೂಡ ಆರತಿಯೊಂದಿಗೆ ಸೇರಿ ಮಗನಿಗೆ ಸಹನಾಳ ವಿರುದ್ಧ ಎತ್ತಿಕಟ್ಟುತ್ತಿದ್ದಳು. ಆರತಿಯು ತನ್ನ ಪತಿಯು ಕೇವಲ ತನಗಾಗಿ ಇರಬೇಕು, ಅವನ ತಂದೆ ತಾಯಿ ಅಣ್ಣ ತಂಗಿಯರೊಂದಿಗೆ ಅವನು ಮಾತು ಕೂಡ ಆಡಬಾರದು ಅಂತ ಬಯಸುತ್ತಿದ್ದಳು. ಆದರೆ ಅವಳ ಗಂಡ ಅವಳ ಮಾತನ್ನು ಕೇಳಬೇಕಲ್ಲ. ದಿನಂಪ್ರತಿ ಜಗಳದಿಂದ ಅವನೂ ಕೂಡ ರೋಸಿ ಹೋಗಿದ್ದ. ನಿನಗೆ ಇಷ್ಟವಿದ್ದರೆ ನಿನ್ನ ದಾರಿಯನ್ನ ನೀನು ನೋಡಿಕೊಳ್ಳಬಹುದು. ನಿನ್ನೊಂದಿಗೆ ಜೀವನ ನಡೆಸುವುದು ನನ್ನಿಂದ ಸಾಧ್ಯವಿಲ್ಲ. ಅಷ್ಟಕ್ಕೂ ನೀನು ಯಾರ ಆಶಯದಲ್ಲಿ ಇಲ್ಲ. ನಿನಗೆ ಒಳ್ಳೆಯ ನೌಕರಿ ಇದೆ. ನಿನಗಾಗಿ, ನಿನ್ನ ಖುಷಿಗಾಗಿ ನಾನು ನನ್ನ ತಂದೆ ತಾಯಿ ಅಣ್ಣ ತಂಗಿಯರನ್ನು ಬಿಡಲು ಸಾಧ್ಯವಿಲ್ಲ. ಇದೇ ಕೆಟ್ಟ ಸ್ವಭಾವದಿಂದ ಅವಳು ಗಂಡನೊಂದಿಗೆ ಜಗಳವಾಡಿ ಗಂಡನ ಮನೆಗೆ ತೀಲಾಂಜಲಿ ಬಿಟ್ಟು ತವರು ಮನೆಗೆ ಬಂದು ಸೇರಿದ್ದಳು. ತನ್ನ ಮಾತು ಗಂಡನ ಮನೆಯಲ್ಲಿ ನಡೆಯದ್ದರಿಂದ ಹೊಟ್ಟೆ ಕಿಚ್ಚಿನಿಂದ ತವರು ಮನೆಯಲ್ಲಿ ಸಹನಾ ಮತ್ತು ತನ್ನ ಅಣ್ಣ ಜಗದೀಶನ ಸಂಸಾರ ಹಾಳು ಮಾಡಲು ಪ್ರಯತ್ನಿಸುತ್ತಿದ್ದಳು. ಜಗದೀಶನಿಗೆ ತನ್ನ ತಂಗಿಯ ಸಂಸಾರ ಹಾಳಾಗಲು ಸ್ವತಃ ಅವಳೇ ಕಾರಣ ಅಂತ ತಿಳಿದುಕೊಳ್ಳಲು ಆಗಲಿಲ್ಲ. ಆರತಿಯ ತಾಯಿಯೂ ಕೂಡ ಯಾವುದೇ ಸಂದರ್ಭದಲ್ಲಿ ತನ್ನ ಮಗಳನ್ನು ಖುಷಿಯಾಗಿರಿಸಲು ಮಗಳ ಸಹನಾಳೊಂದಿಗೆ ಹೇಗೆ ನಡೆದುಕೊಂಡರೂ ಅವಳಿಗೆ ಬೆಂಬಲವಾಗಿ ನಿಲ್ಲುತ್ತಿದ್ದಳು. ಜಗದೀಶ್ ಮತ್ತು ಸಹನಾ ಯಾವಾಗಲಾದರೊಮ್ಮೆ ಖುಷಿಯಿಂದ ನಗುತ್ತಾ ಮಾತನಾಡುವುದನ್ನ ಕಂಡರೆ ಆರತಿಗೆ ಜೋರಾಗಿ ಹೊಟ್ಟೆ ಕಿಚ್ಚು ಶುರುವಾಗುತ್ತಿತ್ತು. ಆಗ ಆರತಿ ಮತ್ತು ಅವಳ ತಾಯಿ ಕೂಡಿಕೊಂಡು ಏನಾದರೊಂದು ಮಾಡಿ ಅವರಿಬ್ಬರಲ್ಲಿ ಜಗಳ ತಂದು ಇಡುತ್ತಿದ್ದರು. ಅವರು ಜಿದ್ದಿಗೆ ಬಿದ್ದು ಜಗಳವಾಡುವಾಗ ತಾಯಿ ಮಗಳಿಬ್ಬರು ಕನ್ನ ಸನ್ನೆಯಲ್ಲೇ ಸಹನಾಳಿಗೆ, ನಾವಿಬ್ಬರು ಇರುವವರೆಗೂ ನೀವು ಗಂಡ ಹೆಂಡತಿ ಖುಷಿಯಿಂದ ಇರಲು ಸಾಧ್ಯವಿಲ್ಲ ಅಂತ ನಗುತ್ತಾ ಹೇಳುತ್ತಿದ್ದರು. ಇದನ್ನು ಅರಿತ ಸಹನಾ ಒಂದಿನ ಆರತಿಯನ್ನ ಕೇಳಿಯೇ ಬಿಟ್ಟಳು. ನೀವೇಕೆ ಹೀಗೆ ಮಾಡುತ್ತಿದ್ದೀರಿ? ನಾನು ನಿಮಗೆ ಮಾಡಿದ ಅನ್ಯಾಯವಾದರೂ ಏನು? ಬಹಳ ದಿನಗಳಿಂದ ನಾನು ನೋಡುತ್ತಿದ್ದೇನೆ. ಬೇಕು ಅಂತಲೇ ನೀವು ನನ್ನ ಹಾಗೂ ನನ್ನ ಗಂಡನ ನಡುವೆ ಜಗಳ ತಂದು ಇಡುತ್ತಿದ್ದೀರಿ ಅಂತ. ಆಗ ಆರತಿಯು, ಹೌದು, ನಾನು ಬೇಕು ಅಂತಲೇ ನಿಮ್ಮ ನಡುವೆ ಜಗಳ ತಂದು ಇಡುತ್ತಿದ್ದೇನೆ. ನಿಮ್ಮನ್ನು ನೆಮ್ಮದಿಯಿಂದ ಇರಲು ಬಿಡುವುದಿಲ್ಲ. ನಿಮ್ಮ ಸಂಸಾರ ಚೆನ್ನಾಗಿ ನಡೆಯಲು ಬಿಡುವುದಿಲ್ಲ. ನನ್ನ ಸಂಸಾರ ಚೆನ್ನಾಗಿ ನಡೆಯದಿದ್ದಾಗ ನಿಮ್ಮ ಸಂಸಾರ ನಡೆಯಲು ನಾನೇಕೆ ಬಿಡಬೇಕು? ನನ್ನ ಜೀವನದಲ್ಲಿ ಬರುವವರ ಸಂಸಾರವನ್ನು ನಾನು ಕೆಡಿಸುವವಳೆ. ಅಷ್ಟಕ್ಕೂ ನನ್ನ ಅಣ್ಣನೊಂದಿಗೆ ಯಾವುದೇ ಹೆಣ್ಣು ಬಂದು ಚೆನ್ನಾಗಿ ಸಂಸಾರ ನಡೆಸಿದರೆ ನನಗೆ ತಡೆದುಕೊಳ್ಳಲು ಆಗುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಳು. ಆಗ ಸಹನಾಗೆ ಚೆನ್ನಾಗಿ ಅರ್ಥವಾಯಿತು,
ಇವಳು ಒಬ್ಬ ಸೈಕೋ ಇದ್ದಾಳೆ. ತಾನು ತನ್ನ ಸಂಸಾರವನ್ನು ಹಾಳು ಮಾಡಿಕೊಂಡು ಈಗ ನನ್ನ ಸಂಸಾರವನ್ನ ಹಾಳು ಮಾಡಲು ಬಂದಿದ್ದಾಳೆ. ಇವಳಿಂದ ನನ್ನ ಸಂಸಾರವನ್ನ ರಕ್ಷಿಸಿಕೊಳ್ಳಬೇಕು ಅಂತ ಸಹನ ಬಹಳ ಪ್ರಯತ್ನ ಪಡುತ್ತಿದ್ದಳು. ಗಂಡನಿಗೆ ಎಷ್ಟೋ ಬಾರಿ ತಿಳಿಸಿ ಹೇಳಿದರೂ ನಾವಿಬ್ಬರು ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ದೇವೆ, ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ. ಆದರೆ ಆರತಿಯು ಭಾವನಾತ್ಮಕ ರೂಪದಿಂದ ತನ್ನ ಅಣ್ಣನನ್ನ ತನ್ನ ವಶ ಮಾಡಿಕೊಂಡಿದ್ದಳು. ಅವನು ತನ್ನ ತಂಗಿಯ ಮಾತನ್ನು ಯಾವಾಗಲೂ ನಂಬುತ್ತಿದ್ದ. ಒಳ್ಳೆಯವಳಿದ್ದರೂ ಗಂಡನಿಂದ ಕಿರುಕುಳ ಅನುಭವಿಸಿ ಬಂದವಳು ಅಂತ ಜಗದೀಶನು ಅಂದುಕೊಂಡಿದ್ದ. ಹೀಗೆ ಅತ್ತೆ ಮತ್ತು ನಾದಿನಿಯಿಂದ ಸಹನಾಳು ಬಹಳ ಕಿರುಕುಳ ಅನುಭವಿಸಿದಳು. ಆದರೆ ಗಂಡನೆದುರು ಅದನ್ನು ಸಾಬೀತು ಮಾಡಲು ಅವಳಿಗೆ ಆಗುತ್ತಿರಲಿಲ್ಲ. ಇಂಥವರ ನಡುವೆ ನಾನು ಬಾಳುವುದು ಸುಲಭವಿಲ್ಲ ಅಂತ ಅರ್ಥವಾಗಿತ್ತು ಅವಳಿಗೆ. ಹಗಲೆಲ್ಲ ಜಗದೀಶ್ ಮತ್ತು ಸಹನಾ ಆಸ್ಪತ್ರೆಯಲ್ಲಿ ಇರುತ್ತಿದ್ದರು. ಆದರೆ ಮನೆಯಲ್ಲಿ ಇದ್ದಾಗ ಒಂದಿಲ್ಲೊಂದು ಕಾರಣದಿಂದ ಅವರಿಬ್ಬರಿಗೂ ಜಗಳ ನಡೆಯಲು ಶುರುವಾಗುತ್ತಿತ್ತು. ಅದಕ್ಕೆ ಜಗದೀಶನ ತಾಯಿ ಮತ್ತು ಅಕ್ಕ ಆರತಿಯೇ ಕಾರಣವಾಗಿದ್ದರು. ಸಹನಾಳು ಎಷ್ಟು ತಿಳಿಸಿ ಹೇಳಿದರೂ ಜಗದೀಶನಿಗೆ ತನ್ನ ಹೆಂಡತಿಯ ಮೇಲೆ ನಂಬಿಕೆ ಆಗುತ್ತಿರಲಿಲ್ಲ. ಬದಲಾಗಿ ಸಹನಾಳಿಗೆ ತನ್ನ ಅಕ್ಕ ಮತ್ತು ತಾಯಿಯನ್ನ ಕಂಡರೆ ಆಗುವುದಿಲ್ಲ ಅಂತ ತಿಳಿದುಕೊಂಡಿದ್ದ. ಸಹನಾಳು ಇದೆಲ್ಲ ನನ್ನ ಹಣೆ ಬರಹ ಅಂತ ತಿಳಿದು ಸುಮ್ಮನಾಗಿದ್ದಳು. ಒಂದಿನ ತಾನು ಪ್ರೆಗ್ನೆಂಟ್ ಇದ್ದೇನೆ ಅಂತ ತಿಳಿದಾಗ ಸಹನಾಳ ಮನಸ್ಸಿನಲ್ಲಿ ಒಂದು ಆಶಾಕಿರಣ ಮೂಡಿತು. ಅತ್ತೆ ನಾದನಿ ಅಲ್ಲದಿದ್ದರೂ ಗಂಡನಾದರೂ ಇನ್ನು ನನ್ನನ್ನು ಇಷ್ಟಪಡುತ್ತಾನೆ ಅಂತ. ಆರತಿ ಮತ್ತು ಅವಳ ತಾಯಿ ಸಹನಾ ಪ್ರೆಗ್ನೆಂಟ್ ಅಂತ ಗೊತ್ತಿದ್ದರೂ ಸಹನಾ ಒಬ್ಬಳೇ ಇದ್ದಾಗ ನಿನ್ನನ್ನು ಈ ಮನೆಯಲ್ಲಿ ಬಾಳಲು ಬಿಡುವುದಿಲ್ಲ ಅಂತ ಓಪನ್ ಚಾಲೆಂಜ್ ಮಾಡುತ್ತಿದ್ದರು. ಆದರೆ ತಾಯಿಯಾದವಳು ತನ್ನ ಮಗನಿಗೆ ಈ ರೀತಿ ಮೋಸ ಮಾಡುತ್ತಾಳೆ, ಅವಳು ತನ್ನ ಮಗಳನ್ನ ಸಂತೋಷಪಡಿಸಲು ಮಗನ ಸಂತೋಷವನ್ನ ಬಲಿ ಏಕೆ ಕೊಡುತ್ತಿದ್ದಾಳೆ ಅಂತ ಸಹನಾಳಿಗೆ ಅರ್ಥವಾಗಲಿಲ್ಲ. ಕಾರಣ ಜಗದೀಶನ ತಾಯಿ ನನ್ನ ಮಗಳು ಅಬಲೆ ಅಂತ ಭಾವಿಸಿದ್ದಳು. ನನ್ನ ಮಗ ಮತ್ತು ಸೊಸೆ ಅವಳ ಮುಂದೆ ಸಂತೋಷವಾಗಿದ್ದರೆ ಅವಳು ದುಃಖವು ಇನ್ನಷ್ಟು ಹೆಚ್ಚಾಗುತ್ತದೆ. ಆದ್ದರಿಂದ ಅವಳು ತನ್ನ ಮಗಳು ಮಾಡುವ ಪ್ರತಿ ಸರಿ ತಪ್ಪುಗಳಲ್ಲಿ ಬೆಂಬಲಿಸುತ್ತಿದ್ದಳು ಮತ್ತು ಜಗದೀಶನನ್ನು ತಾಯಿ ಮತ್ತು ಮಗಳು ಭಾವನಾತ್ಮಕವಾಗಿ ಬಂಧಿಸಿದ್ದರು. ಸಹನಾ ಸ್ವತಃ ವೈದ್ಯೆ, ಆದರೆ ಈ ತಾಯಿ ಮತ್ತು ಮಗಳ ಕಪಿಮುಷ್ಟಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಳು ಮತ್ತು ಅವರು ಹಾಕಿದ ಬಲೆ ಅವಳಿಗೆ ಅರ್ಥವಾಗಲಿಲ್ಲ. ಒಂದು ಬೆಳಿಗ್ಗೆ ಸಹನಾ ಹಾಲು ಕುಡಿದು ತನ್ನ ಕೋಣೆಯಲ್ಲಿ ವಿಶ್ರಾಂತಿ ಹೋದಳು. ಇದ್ದಕ್ಕಿದ್ದಂತೆ ಅವಳ ಆರೋಗ್ಯದಲ್ಲಿ ತೊಂದರೆ ಆಗತೊಡಗಿತು ಮತ್ತು ಅವಳು ತಕ್ಷಣ ಆಸ್ಪತ್ರೆಗೆ ಹೋಗಬೇಕಾಯಿತು. ಆಸ್ಪತ್ರೆಯಲ್ಲಿ ಸಹನಾಗೆ ಅಬಾರ್ಷನ್ ಮಾಡಿದಾಗ ಅವಳು ತುಂಬಾ ದುಃಖಿತಳಾಗಿದ್ದಳು. ಆದರೆ ಅತ್ತೆ ಮತ್ತು ನಾದಿನಿ ತನ್ನೊಂದಿಗೆ ಇಷ್ಟೊಂದು ಕೊಳಕು ಆಟ ಆಡಬಹುದೆಂದು ಅವಳು ಯೋಚಿಸಿರಲಿಲ್ಲ. ಆರತಿಯು ರಸಾಯನಶಾಸ್ತ್ರಜ್ಞರಿಂದ ಗರ್ಭಪಾತ ಮಾತ್ರೆಗಳನ್ನು ಖರೀದಿಸಿ ಸಹನಾ ಕುಡಿಯುವ ಹಾಲಿನಲ್ಲಿ ಬೆರೆಸಿದ್ದಳು ಮತ್ತು ಸಹನಾ ಆ ಹಾಲನ್ನ ಕುಡಿದಿದ್ದಕ್ಕೆ ಅವಳಿಗೆ ಅಬಾರ್ಷನ್ ಆಯಿತು. ಸಹನಾಳಿಗೆ ಇದ್ಯಾವುದನ್ನ ಯೋಚಿಸಲು ಸಾಧ್ಯವಾಗಲಿಲ್ಲ ಮತ್ತು ಅವಳ ಗರ್ಭಪಾತದ ನಂತರ ಒಂದು ದಿನ ಆರತಿ ಸಹನಾಳ ಕೋಣೆಗೆ ಬಂದು, ನೀನು ಏನು ಯೋಚಿಸಿದ್ದೀಯಾ? ನೀನು ಮಗುವಿಗೆ ಜನ್ಮ ನೀಡಿ ಮತ್ತು ನನ್ನ ಸಹೋದರನನ್ನು ನಿನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತೀಯಾ? ನಾನು ಹಾಗೆ ಆಗಲು ಬಿಡುತ್ತೇನೆಯೇ? ನೀನೇನು ತಿಳಿದಿದ್ದೀಯಾ? ನಿನಗೆ ಇನ್ನು ಮುಂದೆ ಯಾವತ್ತೂ ಮಗುವಾಗುವುದಿಲ್ಲ. ಒಂದು ಮಗುವಿಗೆ ಜನ್ಮ ನೀಡಿ ಈ ಮನೆಗೆ ಯಜಮಾನಿ ಆಗಲು ಬಯಸುತ್ತೀಯಾ ಅಂತ ಹೇಳಿದಳು. ಅವಳ ದಿಢೀರ್ ಗರ್ಭಪಾತ ಹೇಗೆ ಆಯಿತು ಎಂದು ಸಹನಾಳಿಗೆ ಈಗ ಅರ್ಥವಾಗಿ ಅವಳು ಸಂಕಟದಿಂದ ಬಹಳ ಜೋರಾಗಿ ಕಿರುಚಿ, ನೀನೆಷ್ಟು ಕೀಳು ಹೆಣ್ಣಾಗಿರಬಹುದು? ಒಂದು ಹೆಣ್ಣಾಗಿ ಹುಟ್ಟಲಿರುವ ಮಗುವಿನ ಪ್ರಾಣವನ್ನೇ ತೆಗೆದಿರುವೆ. ಯಾರು ಇಷ್ಟು ಕೀಳು ಮಟ್ಟಕ್ಕೆ ಇಳಿಯುವುದಿಲ್ಲ ಅಂತ ಹೇಳುವಷ್ಟರಲ್ಲಿ ಸಹನಾಳ ಅತ್ತೆ ಕೂಡ ಕೋಣೆಗೆ ಬಂದಳು. ಎಲ್ಲವನ್ನೂ ಕೇಳಿಸಿಕೊಂಡಿದ್ದ ಅವಳು ಮಗಳ ತಪ್ಪಿನ ಬಗ್ಗೆ ತಿಳಿದು ಸುಮ್ಮನಾದಳು. ಆಗ ಸಹನಾ ಹೇಳಿದಳು, ನೀನು ಎಂತಹ ಹೆಣ್ಣೆ? ಮಗಳನ್ನ ಸಂತೋಷಪಡಿಸಲು ಮಗನ ಮಗುವಿಗೆ ಪ್ರಾಣ ತೆಗೆದಿದ್ದೀಯಾ? ಈಗ ನಿನಗೆ ಎಲ್ಲಾ ಗೊತ್ತಾಗಿದೆ. ಇನ್ನು ನಿನ್ನ ಮಗಳಿಗೆ ಏನು ಹೇಳುತ್ತಿಲ್ಲ ಅಂದಾಗ, ನಿನಗಿಂತ ನನಗೆ ನನ್ನ ಮಗಳೇ ಹೆಚ್ಚು. ನಾನು ಅವಳಿಗೆ ಜನ್ಮ ನೀಡಿದ್ದೇನೆ. ಅವಳು ನನ್ನ ಮಗಳು. ಅವಳು ನನ್ನ ಹೊಟ್ಟೆಯಿಂದ ಹುಟ್ಟಿದ ಮಗಳು. ಆಗ ಸಹನಾ ಸಿಟ್ಟಿಗೆದ್ದು, ಹಾಗಿದ್ದರೆ ನಿನ್ನ ಮಗ ಬೇರೆಯವರ ಹೊಟ್ಟೆಯಿಂದ ಹುಟ್ಟಿದ್ದಾನಾ ಅಂತ ಕೇಳಿದಾಗ ಅವಳು, ಇಲ್ಲ, ಅವನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಇದ್ದಾನೆ. ನಾನೇನು ನನ್ನ ಮಗನನ್ನ ಕಡಿಮೆ ಪ್ರೀತಿಸುತ್ತೇನೆಯೇ? ಅವನನ್ನು ಕೂಡ ನಾನು ತುಂಬಾ ಪ್ರೀತಿಸುತ್ತೇನೆ. ಆದರೆ ಬೇರೆ ಮನೆಯಿಂದ ಬಂದ ಹೆಣ್ಣಿಗೆ ನನ್ನ ಮಕ್ಕಳ ಅಪ್ಪನ ಆಸ್ತಿಯ ಮೇಲೆ ಕೂತು ಒಡೆತನ ಮಾಡ್ತೀನಿ ಅನ್ನುವ ಕನಸನ್ನ ಯಾವತ್ತೂ ಆಲೋಚಿಸಲು ಬಿಡುವುದಿಲ್ಲ. ಹೌದು, ನನ್ನ ಮಗನಿಗೆ ಇನ್ನೂ ಮಗುವಾಗಿಲ್ಲ ಎಂದು ನನಗೆ ಬೇಸರವಾಗಿದೆ. ಪರವಾಗಿಲ್ಲ, ಮುಂದೆ ಮಕ್ಕಳು ಆಗೇ ಆಗುತ್ತಾರೆ. ಆದರೆ
ನಿನ್ನಿಂದ ಅಲ್ಲ, ನಿನ್ನಂತ ವಿದ್ಯಾವಂತ ಹೆಣ್ಣು ಈ ಮನೆಯಲ್ಲಿ ಬದುಕುವುದಿಲ್ಲ. ನಿನ್ನಿಂದ ಈ ಸಂಬಂಧವನ್ನು ಮುರಿದು ನಂತರ ನನ್ನ ಆಸೆಯಂತೆ ನನ್ನ ಮೊಮ್ಮಗನಿಗೆ ಜನ್ಮ ನೀಡುವ ಬಡ ಕುಟುಂಬದ ಅನಕ್ಷರಸ್ಥ ಹುಡುಗಿಯನ್ನ ಈ ಮನೆಗೆ ಮದುವೆ ಮಾಡಿ ತರುತ್ತೇನೆ. ಅವಳು ನನ್ನ ಕುಲವನ್ನು ಬೆಳೆಸುತ್ತಾಳೆ. ಆದರೆ ಅವಳು ನನ್ನ ಮತ್ತು ನನ್ನ ಮಗಳಿಗೆ ಮಾತ್ರ ಸೇವಕಿ ಆಗಿರುತ್ತಾಳೆ. ಈ ಮನೆಯ ಮಾಲೀಕತ್ವದ ಹಕ್ಕುಗಳು ನನ್ನ ಮಗಳು ಮತ್ತು ನನ್ನ ಮಗ ಮತ್ತು ನಂತರ ನನ್ನ ಮಗನ ಮಕ್ಕಳದು ಆಗಿರುತ್ತದೆ. ಬೇರೆ ಮನೆಯಿಂದ ಬರುವ ಹೆಣ್ಣಿಗೆ ಎಂದು ಈ ಮನೆಯ ಯಜಮಾನಿ ಆಗಲು ಬಿಡುವುದಿಲ್ಲ. ಮೊದಲು ನಿನ್ನನ್ನು ಈ ಮನೆಯಿಂದ ಓಡಿಸುತ್ತೇನೆ. ಆಮೇಲೆ ನನ್ನ ಮಗನಿಗೆ ಮತ್ತೊಂದು ಮದುವೆ ಮಾಡಿ ಸೊಸೆಯನ್ನ ತರುತ್ತೇನೆ. ಅವಳು ನಮ್ಮ ಕಾಲ ಕೆಳಗಿನ ಕಸದಂತೆ ಬಿದ್ದಿರುತ್ತಾಳೆ ಹಾಗೂ ಈ ಮನೆಗೆ ವಾರಸುದಾರರನ್ನ ಹೆತ್ತುಕೊಡುತ್ತಾಳೆ. ಆದರೆ ತಾನು ಈ ಮನೆಯ ಮಾಲೀಕಳು ಅಂತ ಎಂದೂ ಭಾವಿಸುವುದಿಲ್ಲ ಮತ್ತು ನಮ್ಮ ಮನೆಯ ಗುಲಾಮಳಾಗಿ ಇರುತ್ತಾಳೆ ಅಂತ ಹೇಳಿದಾಗ ಸಹನಾಳು, ಛೀ, ಎಂತಹ ಕೆಟ್ಟ ಆಲೋಚನೆಗಳು ನಿಮ್ಮವು. ನಿಮ್ಮಂತಹ ಕೆಟ್ಟ ಮನುಷ್ಯರಿಗೆ ಕೆಟ್ಟದ್ದೇ ಆಗುತ್ತದೆ. ನಿಮ್ಮಂತವರ ಮಧ್ಯೆ ಇರಲು ನನಗೆ ಇಷ್ಟವಿಲ್ಲ. ನಿಮ್ಮ ಕೆಟ್ಟ ಯೋಜನೆಗಳಿಗೆ ಶುಭವಾಗಲಿ. ಇಂತಹ ಸಣ್ಣ ಪುಟ್ಟ ಜಗಳಗಳಿಂದ ಜಗದೀಶನು ನನ್ನನ್ನ ಕೈ ಬಿಡುತ್ತಾನೆ ಅಂದುಕೊಂಡೀರಾ? ನಿಮ್ಮ ದಾರಿ ಸರಳವಾಯಿತು ಅಂದುಕೊಂಡೀರಾ ಅಂತ ಕೇಳಿದಳು. ಆಗ ಆರತಿಯು, ಅದರ ಬಗ್ಗೆ ನಿನಗೆ ಚಿಂತೆ ಬೇಡ, ಅದರ ವ್ಯವಸ್ಥೆಯನ್ನ ನಾವು ಆಗಲೇ ಮಾಡಿ ಇಟ್ಟಿದ್ದೇವೆ ಅನ್ನುವಷ್ಟರಲ್ಲಿ ಜಗದೀಶನು ಮನೆಯ ಒಳಗೆ ಬಂದನು. ಆಗ ತಾಯಿ ಮಗಳಿಬ್ಬರ ಅಸಲಿ ನಾಟಕ ಶುರುವಾಯಿತು. ಆರತಿಯು ಸಹನಾಳ ಟೇಬಲ್ನ ಕಪಾಟಿನಿಂದ ಕೆಲವು ಮಾತ್ರೆಗಳನ್ನು ತೆಗೆದು ತನ್ನ ತಮ್ಮನಿಗೆ ತೋರಿಸುತ್ತಾ, ನೋಡು ಜಗದೀಶ್, ನೀನು ಮಗು ಹೋಗಿದ್ದಕ್ಕೆ ಅಷ್ಟು ದುಃಖದಿಂದ ಇದ್ದೆ. ಆದರೆ ನಿನ್ನ ಹೆಂಡತಿ ಈ ಮಾತ್ರೆಗಳನ್ನು ತೆಗೆದುಕೊಂಡು ತನ್ನ ಮಗುವನ್ನ ಈ ಭೂಮಿಗೆ ಬರುವ ಮುಂಚೆನೆ ಬಲಿ ಪಡೆದಿದ್ದಾಳೆ. ನೋಡು, ನಿನ್ನ ಹೆಂಡತಿಯು ಎಷ್ಟು ಕೀಳುಮಟ್ಟಕ್ಕೆ ಇಳಿದಿದ್ದಾಳೆ ಅಂತ ಹೇಳಿದಾಗ ಸಹನಾಳಿಗೆ ತುಂಬಾ ಸಂಕಟವಾಯಿತು. ತನ್ನ ಹಾಗೂ ಜಗದೀಶನ ನಡುವೆ ಜಗಳ ಹಚ್ಚಲು ಇಷ್ಟು ನಾಟಕ ಮಾಡಿ ಇಷ್ಟೊಂದು ಕೀಳಮಟ್ಟಿಗೆ ಇಳಿದಿದ್ದ ಮತ್ತಷ್ಟು ನೋವಾಯಿತು. ಇದನ್ನು ಜಗದೀಶನು ನಂಬುವುದಿಲ್ಲ ಅನ್ನುವ ಭರವಸೆಯಿಂದ ಸಹನ ಅವನತ್ತ ನೋಡಿದಾಗ ಅವನು ಅವಳ ಕಪಾಳಕ್ಕೆ ಜೋರಾಗಿ ಹೊಡೆಯುತ್ತಾ, ನೀನು ಇಂತಹ ಕೆಟ್ಟ ಕೆಲಸವನ್ನ ಮಾಡುತ್ತೀಯ ಅಂತ ಅಂದುಕೊಂಡಿರಲಿಲ್ಲ. ನನ್ನ ಮಗುವನ್ನು ಬಲಿ ಪಡೆದ ಪಾಪಿ ನೀನು ಅಂತ ಚೀರಾಡಿದ. ಆಗ ಸಹನಾಳಿಗೆ ಜಗದೀಶನು ಒಬ್ಬ ಮಹಾಮೂರ್ಖ ಪ್ರಾಣಿ ಅಂತ ಅರ್ಥವಾಯಿತು. ಇವನು ತನ್ನ ತಾಯಿ ಮತ್ತು ಅಕ್ಕಳ ಕಪಿಮುಷ್ಟಿಯಲ್ಲಿ ಸಿಲುಕಿದ್ದಾನೆ. ಇವನಿಗೆ ನನ್ನ ಮೇಲೆ ವಿಶ್ವಾಸವಿಲ್ಲ ಅಂತ ತಿಳಿದುಕೊಂಡಳು. ಕೂಡಲೇ ತನ್ನ ಬ್ಯಾಗ್ ಅನ್ನ ರೆಡಿ ಮಾಡಿಕೊಂಡು ಅಲ್ಲಿಂದ ಹೊರಟು ನಿಂತು, ನಾನು ನಿನ್ನ ಜೀವನದಿಂದ ಕೊನೆಯವರೆಗೂ ಹೋಗುತ್ತಿದ್ದೇನೆ. ನಿನ್ನಂತಹ ಮೂರ್ಖ ಪ್ರಾಣಿಯೊಂದಿಗೆ ಜೀವನ ನಡೆಸಿದರೆ ನಾನು ಮೂರ್ಖಳಾಗುತ್ತೇನೆ. ನಿನ್ನ ಮೂರ್ಖತನದಿಂದ ನಿನ್ನ ತಾಯಿ ಮತ್ತು ಅಕ್ಕ ಹೇಳಿದ ಮಾತನ್ನು ಕೇಳುತ್ತಾ ಇಲ್ಲಿಯೇ ಇದ್ದು ನಿನ್ನ ಜೀವನವನ್ನ ನರಕ ಮಾಡಿಕೊ. ನನಗೆ ನನ್ನ ಜೀವನವನ್ನು ನರಕ ಮಾಡಿಕೊಳ್ಳಲು ಇಷ್ಟವಿಲ್ಲ. ನಾನು ಹೋಗುವ ಮುನ್ನ ಈ ತಾಯಿ ಮಗಳಿಗೆ ನನ್ನ ಅಂತರಾತ್ಮದಿಂದ ಶಪಿಸಿ ಹೋಗುತ್ತಿದ್ದೇನೆ. ಮುಂದೊಂದು ದಿನ ಇವರು ಕಲ್ಪಿಸಿಕೊಳ್ಳಲಾರದಂತ ಕಷ್ಟಗಳನ್ನು ಅನುಭವಿಸುತ್ತಾರೆ. ಕನಸಲ್ಲೂ ಕಂಡಿರದ ದುಃಖವನ್ನ ಅನುಭವಿಸುತ್ತಾರೆ. ಇವರಿಗೆ ನನ್ನ ಅಂತರಾತ್ಮದಿಂದ ಶಪಿಸುತ್ತಿದ್ದೇನೆ. ಅದು ಅವರಿಗೆ ತಟ್ಟಿಯೇ ತಟ್ಟುತ್ತದೆ ಅಂತ ಹೇಳಿ ಸಹನಾ ಗಂಡನ ಮನೆಯಿಂದ ಕಾಯಮ್ಮಾಗಿ ಹೊರಟು ಬಿಟ್ಟಳು. ಸ್ವಲ್ಪ ಸಮಯದ ನಂತರ ಸಹನಾ ಹಾಗೂ ಜಗದೀಶರ ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನ ಪಡೆದುಕೊಂಡರು. ಆದರೆ ಸಹನಾ ಅಷ್ಟು ಕಲಿತು ವಿದ್ಯಾವಂತಳಾಗಿದ್ದರೂ ತನ್ನ ಮನಸ್ಸಿನಿಂದ ತನ್ನ ಅತ್ತೆ ಹಾಗೂ ನಾದನಿಗೆ ಶಪಿಸಿ ಬಂದಿದ್ದಳು. ಹೀಗೆ ಶಪಿಸಿದರೆ ಅದು ಅವರಿಗೆ ತಟ್ಟುತ್ತದೆಯೋ ಇಲ್ಲವೋ ಅಂತ ಸ್ವತಃ ಅವಳಿಗೆ ಗೊತ್ತಿರಲಿಲ್ಲ. ಆದರೆ ಇಂದು ಆರತಿಯನ್ನು ತನ್ನ ಆಸ್ಪತ್ರೆಯ ಕ್ಯಾನ್ಸರ್ ವಾರ್ಡ್ನಲ್ಲಿ ಒದ್ದಾಡುತ್ತಾ ನರಳುವುದನ್ನು ಕಂಡು ಅವಳಿಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ತಿಳಿಯಲಿಲ್ಲ. ಒಬ್ಬ ಡಾಕ್ಟರ್ ಆಗಿ ಅವಳಿಗೆ ಸಾಂತ್ವನ ಹೇಳಬೇಕೋ ಅಥವಾ ತನ್ನ ಜೀವನವನ್ನು ಹಾಳು ಮಾಡಿದ್ದಕ್ಕೆ ಒಬ್ಬ ಮಹಿಳೆ ಆಗಿ ಮಾಡಿದ ಕರ್ಮ ಅನುಭವಿಸುತ್ತಿದ್ದಾಳೆ ಅಂತ ಖುಷಿ ಪಡಬೇಕೋ ಅಂತ ಸಹನಾ ಯೋಚಿಸುತ್ತಿದ್ದಳು. ಆದರೂ ಒಮ್ಮೆ ಆರತಿಯನ್ನ ಮಾತನಾಡಿಸಬೇಕು ಅಂತ ಯೋಚಿಸಿದಳು. ಏಕೆಂದರೆ ಸಹನಾ ಏನು ತಪ್ಪು ಮಾಡಿರಲಿಲ್ಲ. ಆರತಿಯನ್ನ ನೋಡಿ ತಾನು ದೂರ ಏಕೆ ಹೋಗಬೇಕೆಂದುಕೊಂಡಳು. ಮಾರನೇ ದಿನ ಸಹನಾ ಆಸ್ಪತ್ರೆಗೆ ಹೋಗಿ ತನ್ನ ಕೆಲಸಗಳನ್ನು ಮುಗಿಸಿ ತನ್ನ ಪೇಷಂಟ್ಗಳನ್ನು ನೋಡುವ ರೌಂಡ್ ಅಪ್ ಮುಗಿದ ನಂತರ ಅವಳು ಸೀದಾ ಆರತಿ ಇದ್ದ ಬೆಡ್ ಹತ್ತಿರ ಹೋಗಿ ನಿಂತಾಗ ಆರತಿಯು ತುಂಬಾ ಒದ್ದಾಡುತ್ತಾ ನರಳುತ್ತಿದ್ದಳು. ಪಕ್ಕದಲ್ಲಿಯ ಅಸಹಾಯಕನಾಗಿ ಜಗದೀಶನು ಅವಳನ್ನ ನೋಡುತ್ತಾ ನಿಂತಿದ್ದನು. ಸಹನಾಳನ್ನ ನೋಡಿದ ಜಗದೀಶನು ಆಶ್ಚರ್ಯದಿಂದ, ಸಹನಾ, ನೀನು ಇಲ್ಲಿ ಅನ್ನುವಷ್ಟರಲ್ಲಿ ಸಹನಾಳು, ನಾನೇ, ಏನಾಯ್ತು ನಿನ್ನ ಈ ಅಕ್ಕಳಿಗೆ? ಕ್ಯಾನ್ಸರ್ ಆಗಿದೆಯಾ ಅಂತ ವ್ಯಂಗ್ಯವಾಗಿ ಕೇಳಿದಾಗ ಜಗದೀಶನು, ಹೌದು, ಈಗ ಏನು ಮಾಡಲು ಸಾಧ್ಯವಿಲ್ಲ, ಕೊನೆ ಸ್ಟೇಜ್ ಇದೆ ಅಂತ ಹೇಳಿದ. ಆಗ ಸಹನಾ, ಹೌದು, ಈಗ ಯಾರಿಂದಲೂ ಏನು ಮಾಡಲಿಕ್ಕೆ ಆಗದು. ಇವಳಿಗೆ ಏನೂ ಆಗಿದೆಯೋ ತುಂಬಾ ಒಳ್ಳೆಯದೇ ಆಗಿದೆ. ನಾನು ಈ ಹೆಣ್ಣಿಗೆ ಮನಸ್ಸುಪೂರ್ವಕವಾಗಿ ಶಪಿಸಿದ್ದೆ.
ಶಾಪ ತಟ್ಟುತ್ತೋ ಅಥವಾ ಇಲ್ಲವೋ ನನಗೆ ಗೊತ್ತಿಲ್ಲ. ತಟ್ಟುತ್ತದೆ ಅನ್ನುವುದಾದರೆ ಇದು ನನ್ನದೇ ಶಾಪ ಅಂತ ತಿಳಿದುಕೊಳ್ಳಿ. ಒಬ್ಬ ಡಾಕ್ಟರ್ ಆಗಿದ್ದರೂ ಕೂಡ ನಾನು ಇಂದು ಈ ಮಾತನ್ನು ಹೇಳುತ್ತಿದ್ದೇನೆ. ಒಬ್ಬ ಡಾಕ್ಟರ್ ರೂಪದಿಂದ ಹೇಳುವುದಾದರೆ ಇವಳು ಬೇಗನೆ ಹುಷಾರಾಗಲಿ ಅಂತ ಹೇಳುತ್ತೇನೆ. ಆದರೆ ಒಬ್ಬ ನೊಂದ ಮಹಿಳೆಯಾಗಿ ಹೇಳುವುದಾದರೆ ಇವಳು ಹೀಗೆ ನರಳುತ್ತಿರಬೇಕು ಅಂತ. ಏಕೆಂದರೆ ಈ ನೀಚ ಹೆಣ್ಣು ನನಗೆ ಹುಟ್ಟುವ ಮಗುವನ್ನು ನನ್ನ ಹೊಟ್ಟೆಯಲ್ಲಿರುವಾಗಲೇ ಮೋಸದಿಂದ ಕೊಂದಿದ್ದಾಳೆ. ಅಷ್ಟಕ್ಕೂ ನನಗೆ ಇದರಿಂದ ಏನೂ ಆಗಬೇಕಾಗಿಲ್ಲ. ಯಾವ ಹೆಣ್ಣು ನನಗೆ ಮೋಸ ಮಾಡಿ ನನ್ನ ಜೀವನವನ್ನ ಹಾಳು ಮಾಡಿದಳೋ ಅಂತಹ ಹೆಣ್ಣಿನ ಜೀವನ ಇಂದು ಪಾಪದಲ್ಲಿ ನೆರಳಿ ಕೊನೆಯಾಗುವುದನ್ನ ನೋಡಿ ನನಗೆ ನೆಮ್ಮದಿ ಸಿಗುತ್ತದೆಯೋ ಇಲ್ಲವೋ. ನಿಜ ಹೇಳಬೇಕೆಂದರೆ ನನಗೆ ಇಂದು ಬಹಳ ನೆಮ್ಮದಿ ಸಿಕ್ಕಿದೆ ಅಂತ ನಗುತ್ತಾ ಹೇಳಿದಳು. ಆಗ ಜಗದೀಶನು ಸಿಟ್ಟಿನಿಂದ, ನೀನೆಂತ ಹೆಣ್ಣಿದ್ದೀಯಾ? ಒಬ್ಬ ಡಾಕ್ಟರ್ ಆಗಿಯೂ ಕೂಡ ಒಬ್ಬ ರೋಗಿಯ ದುಃಖದಲ್ಲಿ ನಿನ್ನ ಸಂತೋಷವನ್ನು ಕಾಣುತ್ತಿದ್ದೀಯಾ ಅಂತ ಕೇಳಿದಾಗ ಸಹನಾಳು, ಇಲ್ಲ, ನಾನು ಒಬ್ಬ ರೋಗಿಯ ದುಃಖದಲ್ಲಿ ಸಂತೋಷವನ್ನ ಹುಡುಕುತ್ತಿಲ್ಲ. ಒಬ್ಬ ಕೆಟ್ಟ ಮತ್ತು ನೀಚ ಸ್ವಭಾವದ ಹೆಣ್ಣು ಒಂದು ಕಾಲದಲ್ಲಿ ನನ್ನ ನಾದನಿಯಾಗಿ ನನ್ನ ಜೀವನವನ್ನ ಹಾಳು ಮಾಡಿ ಮನೆಯಿಂದ ಹೊರಗೆ ಹಾಕುವಾಗ ನನ್ನಿಂದ ಮನಸೋ ಇಚ್ಛೆ ಶಪಿಸಿಕೊಂಡಿದ್ದಳೋ ಆ ಶಾಪವು ಇಂದು ನನ್ನೆದುರಿಗೆ ಪರಿಣಾಮ ಬೀರುತ್ತಿದೆಯಲ್ಲ. ಅದಕ್ಕಾಗಿ ಇವಳ ದುಃಖದಲ್ಲಿ ನನಗೆ ಖುಷಿ ಸಿಗುತ್ತಿದೆ. ಒಬ್ಬ ದೊಡ್ಡ ಮೂರ್ಖನಾದ ಗಂಡನ ದುಃಖದಲ್ಲಿ ನನಗೆ ಸಂತೋಷ ಸಿಗುತ್ತಿದೆ. ಅವನಿಗೆ ಅವಳ ಅಕ್ಕಳಿಗಾಗಿ ದುಃಖವಿದೆ, ಆದರೆ ತನಗೆ ಹುಟ್ಟುವ ಮಗು ಹೊಟ್ಟೆಯಲ್ಲಿಯೇ ಅಸುನಿಗಿದ್ದಕ್ಕೆ ದುಃಖವಾಗಲಿಲ್ಲ. ಆ ಮಗು ಜಗತ್ತಿಗೆ ಬರುವ ಮೊದಲೇ ಅದನ್ನ ಹೊಸಕಿ ಹಾಕಿದ್ದು ಯಾರು ಅಂತ ತಿಳಿದುಕೊಳ್ಳಲು ಪ್ರಯತ್ನಿಸಲಿಲ್ಲ. ಒಬ್ಬ ತಾಯಿಯಾಗುವ ಹೆಣ್ಣು ಈ ರೀತಿ ಮಾಡುತ್ತಾಳೆಯೇ ಅಂತ ತಿಳಿದುಕೊಳ್ಳುವ ವ್ಯವಧಾನವೂ ಅವನಿಗೆ ಆಗಲಿಲ್ಲ. ಆದರೆ ಇಂದು ನನಗೆ ಮತ್ತೊಮ್ಮೆ ಮಾತನಾಡಲು ಅವಕಾಶ ಸಿಕ್ಕಿದೆ. ಅಂದು ನಾನು ನಿನಗೆ ಏನು ಹೇಳಲಿಲ್ಲ, ಆದರೆ ಇಂದು ಹೇಳುತ್ತೇನೆ, ಕಿವಿಗೊಟ್ಟು ಕೇಳು ಜಗದೀಶ್. ಹುಟ್ಟದೇ ಇರುವ ನಿನ್ನ ಮಗುವನ್ನ ಹೊಸಕಿ ಹಾಕಿದ್ದು ನಾನಲ್ಲ, ಈ ನಿನ್ನ ಕೆಟ್ಟ ಹಾಗೂ ನೀಚ ಸ್ವಭಾವದ ಅಕ್ಕ. ಇದು ನನ್ನ ಶಾಪದಿಂದ ಆಗಿದ್ದಲ್ಲ, ಇವಳು ಮಾಡಿದ ಕರ್ಮಕ್ಕೆ ಆ ದೇವರು ಕೊಟ್ಟ ಶಿಕ್ಷೆ ಆಗಿದೆ ಅಂತ ಹೇಳಿದಳು. ಜಗದೀಶನು ತನ್ನ ಅಕ್ಕಳನ್ನ ನೋಡಿದಾಗ ಇದನ್ನೆಲ್ಲ ಕೇಳಿಸಿಕೊಂಡಿದ್ದ ಆಕೆಗೆ ತನ್ನ ತಪ್ಪಿನ ಅರಿವಾಗಿ ಕಣ್ಣಲ್ಲಿ ನೀರು ಬರುತ್ತಿತ್ತು. ಅಷ್ಟರಲ್ಲಿ ಆರತಿಯ ತಾಯಿಯೂ ಕೂಡ ವೀಲ್ ಚೇರ್ ಮೇಲೆ ಕುಳಿತು ಅಲ್ಲಿಗೆ ಬಂದಳು. ಅವಳಿಗೆ ಪೂರ್ತಿಯಾಗಿ ಲಕ್ವಾ ಹೊಡೆದಿತ್ತು. ಅವಳನ್ನ ನೋಡಿದ ಸಹನಾಳು ದೇವರ ಆಟದ ಮುಂದೆ ಯಾರ ಆಟವೂ ನಡೆಯುವುದಿಲ್ಲ ಅಂತ ತಿಳಿದುಕೊಂಡಳು. ಅವಳು ಮತ್ತೆ ಜಗದೀಶನಿಗೆ, ನೋಡು ಜಗದೀಶ್, ಈ ತಾಯಿ ಮಗಳು ಕೂಡಿಕೊಂಡು ನನ್ನ ಜೀವನವನ್ನ ಹಾಳು ಮಾಡಿದ್ದರು. ನನ್ನ ಹೊಟ್ಟೆಯಲ್ಲಿರುವ ಮಗುವನ್ನ ಕೊಂದಿದ್ದರು. ತಾವು ಹೆಣ್ಣಾಗಿಯೂ ಮತ್ತೊಬ್ಬ ಹೆಣ್ಣಿನ ಗರ್ಭದಲ್ಲಿರುವ ಮಗುವನ್ನ ಚಿವುಟಿ ಹಾಕಿದ್ದರು. ಅವರು ಮಾಡಿದ ಪಾಪ ಕೃತ್ಯಕ್ಕೆ ಇಂದು ಆ ದೇವರು ಎಂತಹ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ನೀನೇ ನೋಡು ಅಂತ ಹೇಳಿದಾಗ ಜಗದೀಶನು, ನಿಲ್ಲಿಸು, ಅಸಂಬದ್ಧವಾಗಿ ಮಾತನಾಡಬೇಡ. ನನ್ನ ತಾಯಿ ಮತ್ತು ನನ್ನ ಅಕ್ಕ ಹೀಗೆ ಮಾಡಲು ಸಾಧ್ಯವೇ ಇಲ್ಲ. ನೀನು ಮಾಡಿದ ಪಾಪದ ಗಂಟನ್ನು ಅವರ ಮೇಲೆ ಏಕೆ ಹೊರಿಸುತ್ತಿದ್ದೀಯಾ ಅಂತ ಕೇಳಿದಾಗ ಸಹನಾಳು, ಹೌದು, ಇದು ನಾನು ಮಾಡಿದ ಪಾಪದ ಗಂಟು. ವಾವ್ ಜಗದೀಶ್, ವಾವ್, ನಿನ್ನ ತಾಯಿ ಮಾತ್ರ ತಾಯಿ, ಅವಳು ಅಂತಹ ಕೆಟ್ಟ ಕೆಲಸ ಮಾಡುವುದಿಲ್ಲ. ಆದರೆ ನಾನೇನಿದ್ದೆ? ನಾನು ಒಬ್ಬ ತಾಯಿ ಆಗುವವಳಿದ್ದೆ. ನಾನೇ ನನ್ನ ಮಗುವನ್ನ ಬಲಿ ಪಡೆದೆ ಅಂತ ನೀನ್ ಹೇಗೆ ಹೇಳುತ್ತೀಯಾ? ಹಾಗೊಂದು ವೇಳೆ ನಾನೇ ನನ್ನ ಮಗುವನ್ನ ಹೊಸಕಿ ಹಾಕಿದ್ದರೆ ನಿನ್ನ ತಾಯಿ ಮತ್ತು ಅಕ್ಕ ಇದ್ದ ಜಾಗದಲ್ಲಿ ನಾನು ಇರುತ್ತಿದ್ದೆ. ಜಗದೀಶ್, ನಾವು ಎಷ್ಟೇ ವಿದ್ಯಾವಂತರಾಗಿದ್ದರೂ ಈ ಬ್ರಹ್ಮಾಂಡದಲ್ಲಿ ಒಂದು ಸರ್ವಶಕ್ತಿಯಾದ ಒಂದು ಶಕ್ತಿ ಇದೆ. ಅದು ಯಾರೇ ಆಗಿರಲಿ ಮಾಡಿದ ಪಾಪಕ್ಕೆ ತಕ್ಕದಾದ ಶಿಕ್ಷೆಯನ್ನ ಕೊಟ್ಟೇ ಕೊಡುತ್ತದೆ. ಆದರೆ ಇಂದು ನಿನ್ನ ತಾಯಿ ಮತ್ತು ಅಕ್ಕಳನ್ನ ನೋಡಿ ನನಗೆ ಅದು ನಿಜವೆಂದು ತಿಳಿಯಿತು. ಒಂದು ವೇಳೆ ನಾನು ದೋಷಿತಳಾಗಿದ್ದರೆ ಇಂದು ಆ ಬೆಡ್ ಮೇಲೆ ನಾನಿರುತ್ತಿದ್ದೆ. ಆದರೆ ನೀನು ಮೊದಲಿನಿಂದಲೂ ಆಡಿಸಿದಂತೆ ಆಡುವ ಗೊಂಬೆ ಆಗಿದ್ದೆ. ನಿನ್ನ ತಾಯಿ ಮತ್ತು ಅಕ್ಕ ಹೇಳಿದ ಮಾತನ್ನು ನಂಬಿ ನಿನ್ನ ಸುಖವಾಗಿದ್ದ ಸಂಸಾರವನ್ನ ಹಾಳು ಮಾಡಿಕೊಂಡೆ ಅಂತ ಹೇಳಿ ತನ್ನ ಅತ್ತೆಯ ಕಡೆ ತಿರುಗಿ ನೋಡಿದಾಗ ಅವಳು ತಪ್ಪನ್ನ ಒಪ್ಪಿಕೊಂಡವರಂತೆ ತಲೆ ಕೆಳಗೆ ಮಾಡಿದಳು. ಏಕೆಂದರೆ ಅವಳಿಗೆ ಮಾತನಾಡಲು ಆಗುತ್ತಿರಲಿಲ್ಲ, ಆದರೆ ಕಿವಿ ಕೇಳುತ್ತಿದ್ದವು. ತನ್ನ ತಾಯಿ ಮತ್ತು ಅಕ್ಕಳ ಪಶ್ಚಾತ್ತಾಪದ ಕಣ್ಣೀರನ್ನ ನೋಡಿ ಜಗದೀಶನಿಗೆ ಸಹನಾ ಏನು ಹೇಳುತ್ತಿದ್ದಾಳೋ ಅದು ನಿಜವೆಂದು ತಿಳಿದುಕೊಳ್ಳಲು ಲೇಟ್ ಆಗಲಿಲ್ಲ. ಅಷ್ಟರಲ್ಲಿ ಆರತಿಯನ್ನ ನೋಡಿಕೊಳ್ಳುವ ಡಾಕ್ಟರ್ ಅಲ್ಲಿಗೆ ಬಂದು ಸಹನಾಳನ್ನ ನೋಡಿ, ಅರೆ ಡಾಕ್ಟರ್ ಸಹನಾ, ನೀವೇನು ಮಾಡುತ್ತಿದ್ದೀರಿ ಕ್ಯಾನ್ಸರ್ ವಾರ್ಡ್ನಲ್ಲಿ ಅಂತ ಕೇಳಿದರು. ಆಗ ಸಹನಾ, ನನ್ನ ಹಳೆಯ ಸಂಬಂಧಿಕರು ಬಂದಿದ್ದರು, ಅವರನ್ನ ಮಾತನಾಡಿಸಲಿಕ್ಕೆ ಬಂದಿದ್ದೆ ಅಂತ ಹೇಳಿ ಅವಳು ಅಲ್ಲಿಂದ ಹೊರಟು ಹೋದಳು. ಡಾಕ್ಟರರು ಜಗದೀಶನಿಗೆ, ಡಾಕ್ಟರ್ ಜಗದೀಶ್, ನಿಮ್ಮ ಅಕ್ಕಳ ಆರೋಗ್ಯ ತುಂಬಾ ಸೀರಿಯಸ್ ಇದೆ. ನೀವು ಒಬ್ಬ ಡಾಕ್ಟರ್ ಇದ್ದೀರಿ,
ಇವರು ಇನ್ನೂ ಬದುಕುವುದಿಲ್ಲ ಅಂತ ನಿಮಗೆ ಗೊತ್ತು. ಕ್ಯಾನ್ಸರ್ ಕೊನೆಯ ಸ್ಟೇಜ್ನಲ್ಲಿದೆ. ಅವಳು ಇನ್ನೂ ಎಷ್ಟು ದಿನ ಅಂತ ಒದ್ದಾಡಿ ನೆರಳಬೇಕು? ನೀವು ತಿಳುವಳಿಕೆ ಇದ್ದವರು ಇದ್ದೀರಿ, ಡಾಕ್ಟರ್ ಕೂಡ ಇದ್ದೀರಿ. ನೋಡಿ, ನಿಮ್ಮಿಂದ ಏನು ಮಾಡಲು ಸಾಧ್ಯವಿದೆ ಮಾಡಿಕೊಳ್ಳಿರಿ ಅಂತ ಹೇಳಿ ಅವರು ಅಲ್ಲಿಂದ ಹೊರಟು ಹೋದರು. ಸ್ವಲ್ಪ ಸಮಯದ ನಂತರ ಜಗದೀಶನು ಸಹನಾಳನ್ನು ಭೇಟಿಯಾಗಲು ಅವಳ ಕ್ಯಾಬಿನ್ಗೆ ಹೋದನು. ಜೊತೆಯಲ್ಲಿ ವೀಲ್ ಚೇರ್ ಮೇಲೆ ಅವನ ತಾಯಿಯೂ ಇದ್ದಳು. ಅದನ್ನು ಜಗದೀಶನೇ ತಳ್ಳಿಕೊಂಡು ಬಂದಿದ್ದ. ಸಹನಾಳನ್ನ ನೋಡಿ ಜಗದೀಶನ ತಾಯಿ ತನ್ನ ತಪ್ಪಿನ ಕ್ಷಮೆ ಕೇಳಲು ಕೈ ಮುಗಿಯಲು ಕೈಯನ್ನ ಎತ್ತಲು ಪ್ರಯತ್ನಿಸಿದಳು. ಆದರೆ ಅದು ಅವಳಿಗೆ ಸಾಧ್ಯವಾಗಲಿಲ್ಲ. ಕಣ್ಣಲ್ಲಿಯೇ ಕಣ್ಣೀರು ಸುರಿಸುತ್ತಾ ಕ್ಷಮೆ ಕೇಳುತ್ತಿದ್ದಳು. ಆದರೆ ಸಹನಾ ಜಗದೀಶನಿಗೆ, ಪ್ಲೀಸ್, ನಿಮ್ಮ ತಾಯಿಯನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ, ನನಗೆ ನಿಮ್ಮ ಮುಖ ನೋಡಲು ಇಷ್ಟವಿದ್ದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾಗ ಜಗದೀಶನು, ಸಹನಾ, ನಾನು ಮತ್ತು ನನ್ನ ಪರಿವಾರದವರು ನಿನ್ನ ಅಪರಾಧಿಗಳಾಗಿದ್ದೇವೆ. ನನ್ನ ತಾಯಿ ಮತ್ತು ಅಕ್ಕಾಳ ಕಣ್ಣಲ್ಲಿ ಪಶ್ಚಾತ್ತಾಪದ ಕಣ್ಣೀರನ್ನ ನೋಡಿ ನನಗೆ ನಿಜ ತಿಳಿಯಿತು. ನೀನು ನಿಜವನ್ನ ತೋರಿಸಲಿಕ್ಕೆ ಬಹಳ ಪ್ರಯತ್ನ ಪಟ್ಟೆ, ಆದರೆ ನನಗೆ ಅದು ತಿಳಿಯಲಿಲ್ಲ ಅಂತ ಹೇಳಿದಾಗ ಸಹನಾಳು, ನೀವಿನ್ನು ಹೋಗಬಹುದು. ನಿಮ್ಮ ಮೇಲೆ ನನಗೆ ಯಾವ ಅನುಕಂಪವೂ ಇಲ್ಲ. ಆದರೆ ನನ್ನನ್ನ ನೀವು ಮನೆಯಿಂದ ಹೊರಗೆ ಹಾಕುವಾಗ ನಾನು ಮನಸ್ಸಿನಿಂದ ಶಪಿಸಿದ್ದೇನಲ್ಲ, ಹಾಗೆ ಮನಸ್ಸಿನಿಂದ ಶಪಿಸಿದರೆ ಅದು ತಟ್ಟುತ್ತದೆ ಅಂತ ಈಗ ಅರ್ಥವಾಯಿತು. ಅದಿರಲಿ, ನಿಮ್ಮ ಹೆಂಡತಿ ಎಲ್ಲಿದ್ದಾಳೆ? ನಿಮ್ಮ ತಾಯಿ ಮತ್ತು ಅಕ್ಕ ನಿಮಗೆ ತರುತ್ತೇನೆ ಅಂತ ಹೇಳಿದ್ದರಲ್ಲ. ನಿಮಗೆ ಮಗುವನ್ನ ಹೆತ್ತುಕೊಟ್ಟು ನಿಮ್ಮ ವಂಶವನ್ನ ಬೆಳೆಸಿ ಕೇವಲ ನಿಮ್ಮ ತಾಯಿ ಮತ್ತು ಅಕ್ಕಳ ಸಹಾಯಕ್ಕೆ ಆಗಿ ಉಳಿಯುವ ಅವಿದ್ಯಾವಂತೆ ಮತ್ತು ಬಡವರ ಹೆಣ್ಣು ಎಲ್ಲಿದ್ದಾಳೆ ಅಂತ ಕೇಳಿದಳು. ಆಗ ಜಗದೀಶನು, ಯಾವ ಹೆಂಡತಿ? ನಾನು ಇದುವರೆಗೂ ಇನ್ನೊಂದು ಮದುವೆ ಆಗಿಲ್ಲ ಅಂತ ಹೇಳಿದಾಗ ಸಹನಾಳು, ಏನು, ನೀನು ಮದುವೆ ಆಗಿಲ್ಲ? ಮತ್ತೆ ನಿನ್ನ ತಾಯಿ ಮತ್ತು ಅಕ್ಕ ನನ್ನನ್ನು ಮನೆಯಿಂದ ಹೊರಹಾಕಿ ನಿನಗೆ ಇನ್ನೊಂದು ಮದುವೆ ಮಾಡಿ ನಿನಗೆ ಹೆಂಡತಿ ಮತ್ತು ಅವರಿಗೆ ಸೇವಕಿಯನ್ನ ತರುತ್ತೇನೆ ಅಂತ ಹೇಳಿದ್ದರು ಅಂತ ಕೇಳಿದಾಗ ಜಗದೀಶನು, ಇಲ್ಲ ಸಹನಾ, ನೀನು ಹೋದ ನಂತರ ನನಗೆ ಪ್ರೀತಿ ಮತ್ತು ಮದುವೆಯ ಬಗ್ಗೆ ವಿಶ್ವಾಸವೇ ಹೋಯಿತು. ಏಕೆಂದರೆ ನನ್ನ ಅಕ್ಕನ ಸಂಸಾರವೂ ಹಾಳಾಯಿತು ಮತ್ತು ನನ್ನ ಸಂಸಾರವೂ ಹಾಳಾಗಿ ಹೋಯಿತು. ಅದಕ್ಕಾಗಿ ನಾನು ಇನ್ನೊಂದು ಮದುವೆ ಆಗೋದು ಬೇಡ ಅಂತ ನಿರ್ಧಾರ ಮಾಡಿದೆ. ಆದರೆ ಅಮ್ಮ ಮತ್ತು ಅಕ್ಕ ನನಗೆ ಇನ್ನೊಂದು ಮದುವೆ ಮಾಡಲು ಬಹಳ ಪ್ರಯತ್ನ ಪಟ್ಟರು. ಅದಕ್ಕೆ ನಾನು ಒಪ್ಪಲಿಲ್ಲ ಅಂತ ಹೇಳಿದ. ಆಗ ಸಹನಾ, ನಿನಗೆ ಪ್ರೀತಿ ಮತ್ತು ಮದುವೆಯ ಬಗ್ಗೆ ವಿಶ್ವಾಸ ಹೋಗಿದ್ದಿರಬಹುದು. ಆದರೆ ನಿನ್ನ ಅಕ್ಕಳ ಮನೆ ಒಡೆಯಲು ಮತ್ತು ನಿನ್ನ ಮನೆ ಒಡೆಯಲು ನಿನ್ನ ತಾಯಿ ಮತ್ತು ನಿನ್ನ ಅಕ್ಕಳೇ ಕಾರಣ. ಪತಿ ಪತ್ನಿಯರಲ್ಲಿ ಒಂದು ವಿಶ್ವಾಸದ ಸಂಬಂಧ ಇರುತ್ತದೆ. ನಿನಗೆ ನಿನ್ನ ತಾಯಿ ಮತ್ತು ಅಕ್ಕಳ ಮೇಲೆ ತುಂಬಾ ನಂಬಿಕೆ ವಿಶ್ವಾಸವಿತ್ತು. ನಿನಗಾಗಿ ತನ್ನ ಸರ್ವಸ್ವವನ್ನು ಬಿಟ್ಟು ನಿನ್ನ ಮನೆಗೆ ಬಂದು ಪ್ರೀತಿ ವಿಶ್ವಾಸ ಅರಿಸಿದ ನಿನ್ನ ಹೆಂಡತಿಯ ಮೇಲೆ ನಿನಗೆ ನಂಬಿಕೆ ಆಗಲಿಲ್ಲ. ಇದೇ ಕಾರಣದಿಂದ ನಿನ್ನ ಸಂಸಾರ ಹಾಳಾಗಿದ್ದು. ಆಯಿತು, ನಿನ್ನ ಜೀವನದಲ್ಲಿ ನೀನು ಹೇಗಿದ್ದೀಯಾ ಅಂತ ನನಗೆ ಬೇಕಾಗಿಲ್ಲ. ನೀನು ನನ್ನ ಜೀವನದಲ್ಲಿ ಒಬ್ಬ ಅತಿಥಿಯಾಗಿ ಬಂದೆ, ಒಬ್ಬ ಕೆಟ್ಟ ಅತಿಥಿಯಾಗಿ. ನಾನು ಅವನೊಂದಿಗೆ ಎಂದೂ ಪ್ರೀತಿಯಿಂದ ಇರಲಿಲ್ಲ ಮತ್ತು ನನ್ನ ಜೀವನದಲ್ಲಿ ನಡೆದ ದೊಡ್ಡ ತಪ್ಪು ಅದಾಗಿತ್ತು. ನಾನು ಒಂದು ಮೂರ್ಖ ಪ್ರಾಣಿಯ ಜೊತೆ ಮದುವೆಯಾಗಿ ಬಿಟ್ಟಿದ್ದೆ. ಆದರೆ ನಾನು ಈಗ ನನ್ನ ಜೀವನದಲ್ಲಿ ಬಹಳ ಮುಂದೆ ಹೋಗಿದ್ದೇನೆ. ನನಗೀಗ 12 ವರ್ಷದ ಮಗಳಿದ್ದಾಳೆ ಮತ್ತು ನನ್ನ ಪತಿ ಒಬ್ಬ ಸೈಂಟಿಸ್ಟ್ ಇದ್ದಾರೆ. ಅವರೀಗ 5 ವರ್ಷದ ಮಟ್ಟಿಗೆ ಅಮೆರಿಕಕ್ಕೆ ಹೋಗಿದ್ದಾರೆ. ನಾನಿಲ್ಲಿ ಸರ್ವಿಸ್ ಮಾಡುತ್ತಿದ್ದೇನೆ. ಮಗಳಿಗೆ ಓದಲು ಡಿಸ್ಟರ್ಬ್ ಆಗಬಾರದೆಂದು ಹಾಸ್ಟೆಲ್ನಲ್ಲಿ ಇಟ್ಟಿದ್ದೇನೆ. ನನ್ನದು ಒಂದು ಸುಖ ಸಂಸಾರವಿದೆ. ನಾನೀಗ ತುಂಬಾ ಖುಷಿಯಾಗಿದ್ದೇನೆ. ಬಹಳ ತಿಳುವಳಿಕೆ ಉಳ್ಳ ವ್ಯಕ್ತಿಯ ಜೊತೆ ನನ್ನ ಮದುವೆಯಾಗಿದೆ. ನೀವಿನ್ನು ಹೋಗಬಹುದು, ಬಾಗಿಲು ಅಲ್ಲಿದೆ ಅಂತ ಕೈ ಮಾಡಿ ತೋರಿಸಿ ತನ್ನ ಚೇರನ್ನು ತಿರುಗಿಸಿಕೊಂಡಳು. ಜಗದೀಶನು ತನ್ನ ತಾಯಿಯ ವೀಲ್ ಚೇರನ್ನ ಬಾಗಿಲಿನತ್ತ ಒಯ್ಯುತ್ತಿದ್ದಾಗ ಮತ್ತೆ ಸಹನಾಳು, ಹೋಗುವಾಗ ಇದೊಂದು ಮಾತನ್ನು ಕೇಳು ಜಗದೀಶ್, ನೀನೀಗ ನಿನ್ನ ತಾಯಿ ಮತ್ತು ಅಕ್ಕಳ ಸೇವೆ ಮಾಡುತ್ತಿದ್ದೀಯಾ. ಆದರೆ ನೀನು ಆ ಅವಸ್ಥೆಯಲ್ಲಿ ಇದ್ದಾಗ ನಿನ್ನ ಸೇವೆ ಮಾಡಲು ಯಾರೂ ಇರುವುದಿಲ್ಲ. ಅದಕ್ಕೆಲ್ಲ ನೀನೇ ಹೊಣೆಗಾರ ಆಗಿದ್ದೀಯಾ. ಇನ್ನು ನೀನು ಹೊರಡಬಹುದು ಅಂತ ಹೇಳಿದಳು. ಅವರು ಹೋದ ನಂತರ ಸಹನಾ ಜೋರಾಗಿ ನಿಟ್ಟುಸಿರು ಬಿಟ್ಟಳು. ಇಂದು ಅವಳ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಕ್ಕಿತು.